ಜೀವನದಲ್ಲಿ ಹಣ ಬೇಕು. ಆದರೆ ಹಣ ಬಂದರೂ ಸುಖ ಬರುತ್ತದೆ ಅಂತಿಲ್ಲ. ಹಣ ಇಲ್ಲದರ ನೋವು ಎಲ್ರಿಗೂ ಗೊತ್ತು. ಆದರೆ ಹಣ ಬಂದರೂ ಮನಸ್ಸು ಖಾಲಿ ಎನಿಸುವುದು. ಅದನ್ನು ಯಾರೂ ಹೇಳೋದಿಲ್ಲ. ಇಂದು ನಾವು ಹಣದ ಬಗ್ಗೆ, ಹೃದಯಕ್ಕೆ ತಾಕುವ ಕೆಲವು ಸತ್ಯಗಳ ಬಗ್ಗೆ ಮಾತಾಡೋಣ. ಒಂದು ಮನೆಯಲ್ಲಿ ತಂದೆ ದಿನಕ್ಕೆ 12 ಗಂಟೆ ಕೆಲಸ ಮಾಡ್ತಿದ್ದ. ಅಮ್ಮ ಮನೆಗೆ ಬೇಕಾದಷ್ಟು ಕಡಿಮೆ ಮಾಡಿಕೊಂಡು ಮಕ್ಕಳಿಗೆ ಒಳ್ಳೆಯದೇ ಕೊಡಲು ಯತ್ನಿಸುತ್ತಿದ್ದಳು. ಮಕ್ಕಳ ಕನಸು ದೊಡ್ಡದಾಗಿತ್ತು, ಹಣ ಮಾತ್ರ ಚಿಕ್ಕದಾಗಿತ್ತು. ಮನೆಯಲ್ಲೊಂದು ಶಬ್ದ ಯಾವಾಗಲೂ ಕೇಳುತ್ತಿತ್ತು, ಇದು ಈಗ ಬೇಡ, ಮುಂದೆ ನೋಡೋಣ. ನಾವು ಕೊಡಲು ಆಗೋದಿಲ್ಲ, ಕ್ಷಮಿಸು. ಹಣ ಇಲ್ಲದವರ ನಗು ಕೂಡ ಕೆಲವೊಮ್ಮೆ ನಕಲಿ ಅನಿಸುತ್ತಿತ್ತು. ಆ ನಗುವಿನ ಒಳಗೆ 1000 ನೋವುಗಳ ಮುಚ್ಚಾಗಿತ್ತು. ಆ ಮನೆಯ ಹುಡುಗ ಒಂದು ದಿನ ಕೆಲಸಕ್ಕೆ ಹೋದ. ಸಾಲ, ಕಷ್ಟ, ಬಡತನದಿಂದ ಹೊರಬರಲು ಹೋರಾಟ ಶುರು ಮಾಡಿದ. ವರ್ಷಗಳು ಹೋಯಿತು, ಹಣ ಬಂತು, ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಹೆಚ್ಚಾಯಿತು. ಆದರೆ ನಗುವಿನ ಸಂಖ್ಯೆ ಏನಾಯಿತು ಅಂದರೆ ಕಡಿಮೆ ಆಯಿತು. ಹಣ ಬಂದ ಮೇಲೆ ಒಮ್ಮೆ ಆರಾಧಿಸಿದ ಆ ಕುಟುಂಬ ಜೊತೆಗಿನ ಊಟಗಳು ಕಡಿಮೆಯಾದವು. ಸ್ನೇಹಿತರ ಜೊತೆಗೆ ಸಣ್ಣ ಆಸೆಗಳು ಕಳೆದು ಹೋಯಿತು. ಮನೆಗೆ ಹೋಗಲು ಸಮಯವೇ ಸಿಗಲಿಲ್ಲ. ಆಗ ಮಾತ್ರ ಅರ್ಥವಾಯಿತು, ಹಣ ಬಂದರೂ ಮನಸ್ಸು ಖಾಲಿಯಾಗಬಹುದು ಎಂದು. ಹಣ ನಮಗೆ ಬಟ್ಟೆ, ಮನೆ, ಕಾರು, ಸೌಲಭ್ಯ ಇವೆಲ್ಲ ಕೊಡಬಹುದು. ಆದರೆ ಖುಷಿ, ಶಾಂತಿ, ಹಿತ ಇವುಗಳಿಗೆ ಹಣ ಬೇಕಾಗುವುದಿಲ್ಲ. ಅವುಗಳಿಗೆ ಸಮಯ ಬೇಕು, ಹೃದಯ ಬೇಕು, ಸಂಬಂಧ ಬೇಕು. ಹಣ ಇಲ್ಲದಾಗ ಜೀವನ ಕಠಿಣ, ಆದರೆ ಹಣ ಮಾತ್ರ ಇದ್ದಾಗ ಜೀವನ ಖಾಲಿಯಾಗುತ್ತದೆ. ಹಣ ಇಲ್ಲದವರಿಗೆ ತಮ್ಮದೇ ನೋವುಗಳಿವೆ. ಬಸ್ಸು ಬಾಡಿಗೆಗೆ ಯೋಚಿಸಬೇಕು, ಮಕ್ಕಳಿಗೆ ಸಣ್ಣ ಗಿಫ್ಟ್ ಕೊಡಲು ಕಷ್ಟ, ಬಯಕೆಗಳು ನಿಧಾನವಾಗಿ ಸತ್ತು ಹೋಗುತ್ತವೆ. ಹಣವಿರುವವರಿಗೆ ಬೇರೆ ಬೇರೆ ರೀತಿಯ ನೋವುಗಳಿರುತ್ತವೆ. ಯಾರು ನಿಜವಾಗಿಯೂ ತಮ್ಮವರೇ ತಿಳಿಯುವುದಿಲ್ಲ. ಸಂಬಂಧಗಳು ಹಣಕ್ಕೆ ಅಡ್ಡಿಯಾಗುತ್ತವೆ. ಕಾಳಜಿ ಕೊಡಲು ಸಮಯ ಸಿಗುವುದಿಲ್ಲ. ಬ್ಯಾಂಕ್ ಖಾತೆ ತುಂಬಿದ್ದರೂ ಹೃದಯ ಮಾತ್ರ ಖಾಲಿ ಅನಿಸುತ್ತದೆ. ಹಣವು ಜಗತ್ತಿನ ಹಲವಾರು ವಸ್ತುಗಳನ್ನು ಕೊಡಬಹುದು, ಆದರೆ ಮನಸ್ಸಿಗೆ ಬೇಕಾದವರನ್ನು ಅದು ಕೊಡಲಾರದು. ಜೀವನದಲ್ಲಿ ನಿಜವಾದ ಸಂಪತ್ತು ಎಂದರೆ ನನ್ನ ಬಳಿ ಹಣ ಇದೆ ಎಂಬುದಲ್ಲ, ನನ್ನ ಬಳಿ ನನ್ನವರಿದ್ದಾರೆ ಎನ್ನುವುದು. ಮನೆಗೆ ಬಂದು ಅಮ್ಮ ಅಂದಾಗ ಕೇಳೋ ಧ್ವನಿ, ಸ್ನೇಹಿತನ ಜೊತೆ ಚಹಾ ಕುಡಿದು ಬರೋಣ ಅನ್ನೋ ಒಂದು ಮಾತು, ಬ್ಯುಸಿಯಾಗಿದ್ದರೂ ಹೇಗಿದ್ದೀಯಾ ಎಂದು ಕೇಳೋ ಗೆಳತಿಯರ ಇವೆಲ್ಲ ದುನಿಯಾದಲ್ಲಿ ಯಾವ ಬ್ಯಾಂಕಿನಲ್ಲೂ ಸಿಗೋದಿಲ್ಲ. ಹಣ ಬೇಕು, ಅದು ತಪ್ಪಲ್ಲ. ಆದರೆ ಹಣಕ್ಕಾಗಿ ಬದುಕಿನಲ್ಲಿ ಪ್ರೀತಿಯನ್ನು, ಸಮಯವನ್ನು, ನಮ್ಮವರನ್ನು ಕಳೆದುಕೊಳ್ಳುವುದು ಅದೇ ದೊಡ್ಡ ತಪ್ಪು. ಹಣದಲ್ಲಿ ಜೀವನ ಇದೆ, ಆದರೆ ಜೀವನದಲ್ಲಿ ಹಣ ಮಾತ್ರವಲ್ಲ.